ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಇವತ್ತಿನ ವಿಡಿಯೋ ಬಂದು ಶನಿವಾರದ ಲಾಗ್ ಫ್ರೆಂಡ್ಸ್. ನಾವೆಲ್ಲರೂ ಸೇರಿ ಚಿಕ್ಕತಿಗೆ ಹೋಗ್ತಾ ಇದ್ದೀರಿ. ನಮ್ಮ ಜೊತೆ ಯಾರು ಜಾಯ್ನ್ ಆಗ್ತಾರೆ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಮ್ಮ ಮತ್ತು ತಮ್ಮ ಊರಿಂದ ಬಂದರು, ನಾವು ಈ ಕಡೆ ಬೆಂಗಳೂರಿಂದ ಬಂದ್ರಿ. ಅಮ್ಮ ಮತ್ತು ತಮ್ಮ, ನಾನು, ನಮ್ಮ ಯಜಮಾನ್ರು, ಮಕ್ಕಳು ಇಷ್ಟು ಜನನು ತಿರುಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋದಕ್ಕೆ. ನಮ್ಮ ಮನೆ ದೇವರು ಬಂದು ವೆಂಕಟೇಶ್ವರ ಸ್ವಾಮಿ. ನಾವು ಶ್ರಾವಣ ಶನಿವಾರ ಮಾಡ್ತೀರಿ. 4 ಶನಿವಾರದಲ್ಲಿ ಒಂದು ವಾರ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ತೀರ್ಥ ತಗೊಂಬಂದು ನೆಕ್ಸ್ಟ್ ಶನಿವಾರ ಶ್ರಾವಣ ಶನಿವಾರ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿ ನೈವೇದ್ಯ ಇಟ್ಟು 4 ಜನಕ್ಕೆ ಊಟ ಎಲ್ಲ ಹಾಕ್ತೀರಿ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಂಬರೋದಕ್ಕೆ ಹೋಗಿದ್ರಿ ಫ್ಯಾಮಿಲಿ ಎಲ್ಲರೂ. ತುಂಬನೇ ಜನ ಇದ್ರು, ಶನಿವಾರ ಆಗಿರೋದ್ರಿಂದ ತುಂಬನೇ ಕ್ಯೂವಿದ್ರು. ಪ್ರೀ ದರ್ಶನಾಗಂತೂ ಹೋಗೋಕೆ ಆಗಲ್ಲ, ಅಷ್ಟೊಂದು ತುಂಬ ಜನ ಕ್ಯೂವಲ್ಲಿದ್ದರು. ನಾವು ಬೇರೆ ನಮ್ಮ ಯಜಮಾನ್ರು ಬೇರೆ ಡ್ಯೂಟಿ ಇತ್ತು, ಮಧ್ಯಾಹ್ನಗೆಲ್ಲ ಹೋಗಬೇಕು ವಾಪಸ್ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡೋದ್ರೆ ಬೇಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಬ್ಬರಿಗೆ 100 ರುಪೀಸು, ಮಕ್ಕಳಿಗೆಲ್ಲ ಏನು ಟಿಕೆಟ್ ಇರಿಲ್ಲ. ನಾವು 4 ಜನ 400 ರೂಪಾಯಿ ಕೊಟ್ಟು ಆ ಕ್ಯೂವಲ್ಲೂ ಸುಮಾರಾಗ ಜನ ಇದ್ದರು. ಒಂದು ಲಡ್ಡು ಬೇರೆ ಕೊಡ್ತಾಯಿದ್ರು ಒಂದು ಟಿಕೆಟ್ಗೆ. ಮಕ್ಕಳಿಗೆಲ್ಲ ಏನು ಟಿಕೆಟ್ ಇರಿಲ್ಲ. ನಾವು 4 ಜನಕ್ಕೆ ಮಾತ್ರ ಟಿಕೆಟ್ ತಗೊಂಡು ಚೆನ್ನಾಗಿ ದೇವ್ರ ದರ್ಶನ ಆಯಿತು ಫ್ರೆಂಡ್ಸ್. ಆದರೆ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಅಲೋಡ್ ಇಲ್ಲ, ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು. ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡಿದ್ದನ್ನು ವಿಡಿಯೋ ತೊಗೊಳಕ್ಕಾಗಿಲ್ಲ. ಈಚೆಗಡೆ ಬಂದರೆ ಪ್ರಸಾದ ಕೊಡ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ಪುಳಿಯೋಗರೆ ಮತ್ತು ಅರ್ಶಿನ ಕುಂಕುಮ ಬಳೆ ಎಲ್ಲನೂ ಕೊಟ್ಟರು. ಎಲ್ಲ ತಗೊಂಡು ಅಂದವೇ ಇದು ನಮ್ಮೂರು ಅಮ್ಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಆಯಿತು. ಹಾಗೆ ಇಲ್ಲಿನೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಅಮ್ಮ ಮನೆಗೆ ಹೋಗೋಕ್ಕಾಗಿಲ್ಲ. ಹೇಗಿದ್ರೆ ಅಮ್ಮ ಬಂದಿದ್ದರು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಫೋನ್ ಮಾಡಿದ್ಲು, ಬಂದಿದ್ದೀರಲ್ಲ ಹಾಗೆ ಮನೆಗೆ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋಗು ಅಂತ ಹೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ಅಮ್ಮನೂ ನನ್ನ ತಮ್ಮನೂ ನಾವು ಎಲ್ಲರೂ ತಂಗಿ ಮನೆಗೆ ಹೋದ್ರಿ. ಅವ್ರ ಮನೆಗೆ ಲಕ್ಷ್ಮಿ ಇನ್ನೂ ಎತ್ತಿರಲಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ಲು. ಈ ಸತಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ಲು, ತುಂಬಾ ಲಕ್ಷಣವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮಹಾಲಕ್ಷ್ಮಿ ಅಲಂಕಾರ ಸ್ಯಾರಿ ಎಲ್ಲ ಉಡಿಸಿದ್ಲು. ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಬಂದಾಗ ಊಟ ಮಾಡ್ತಾಯಿದ್ಲು. ನಮಗೂ ಅಡುಗೆ ಒಬ್ಬಟ್ಟು ಮತ್ತು ತರಕಾರಿ ಸಾಂಬಾರು ರಸ ಎಲ್ಲ ಮಾಡಿದ್ಲು. ನಾವು ಅಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡ್ಬಂದಿದ್ರಿ. ಏನು ಬೇಡಮ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರಿ. ಅಲ್ಲಿ ವಾಯ್ಸು ಯಾಕೆ ಇಲ್ಲಿ ಸೈಲೆಂಟ್ ಮಾಡಿದ್ದೀನಿ ಅಂದರೆ ಅವ್ರದ್ದು ರೋಡ್ ಸೈಡೇ ಮನೆ ಇರೋದು, ತುಂಬಾ ಗಾಡಿಗಳು ಎಲ್ಲ ಓಡಾಡ್ತಾ ಇರೋ ಸೌಂಡು ತುಂಬಾ ಕೇಳಿಸ್ತಾ ಇತ್ತು. ಅದಕ್ಕೆ ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾಯಿದ್ದೀನಿ. ಮತ್ತು ಬೇರೆ ಏನು ಮಾಡಲಿ ಅಡುಗೆ ಅಂತೇಳಿದಕ್ಕೆ ಏನು ಬೇಡ ಅಂದ್ರೇನು ಇರಲಿ ಅಂತೇಳ್ಬಿಟ್ಟು ಬೋಂಡ ಸುಡ್ತಾ ಇದ್ದಾಳೆ. ಈರುಳ್ಳಿ ಮತ್ತು ಸಬ್ಬಕ್ಕಿ ಎಲ್ಲ ಹಾಕಿ ಅದೆಲ್ಲ ಮಾಡ್ತಾನೆ ಇದು. ಏನು ಬೇಡ ಬಿಡಮ್ಮ ಅಂತ ಹೇಳಿದ್ರೇನೋ ಕೇಳಿಲ್ಲ. ಬಂದಿದ್ದೀರಲ್ಲ ಒಬ್ಬಟ್ಟು ತಿಂತಾಯಿಲ್ಲ, ಊಟನೂ ಮಾಡ್ತಾಯಿಲ್ಲ, ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ಲು. ನನಗಂತೂ ಅವ್ರ ಮನೆ ದೇವ್ರನ್ನೇ ನೋಡೋದೇ ಆಗೋಯ್ತು, ತುಂಬಾ ಇಷ್ಟ ಆಯಿತು. ಪದೇ ಪದೇ ಅದನ್ನೇ ವಿಡಿಯೋ ಮಾಡ್ತಾಯಿದ್ದೆ ನಾನು. ತುಂಬ ಚೆನ್ನಾಗಿ ಸೀರೆ ಎಲ್ಲ ಉಡಿಸಿದ್ಲು. ಮತ್ತು ಹಾಗೆ ಅಳತೆ ಹೊಡ್ಕೊಂಡು ಮಾತಾಡ್ಕೊಂಡಿದ್ರಿ. ಅಕ್ಕ ತಂಗಿರು ಸೇರಿದ್ರೆ ಗೊತ್ತಲ್ಲ ಫ್ರೆಂಡ್ಸ್, ಯಾವುದ್ಯಾವುದೋ ಮಾತುಗಳು ಎತ್ಕೊಂಡು ನಕ್ಕೊಂಡಿರ್ತೀರಿ. ಬೋಂಡ ಎಲ್ಲ ಸುಟ್ಟಿದ್ಲು, ನಾವೆಲ್ಲರೂ ತಿಂದ್ರಿ. ಇದು ನನ್ನ ಮಗಳು ಮಾಡಿದ್ದಾಳೆ ವಿಡಿಯೋ, ಹೇಗಿದೆ ಬೋಂಡ ಟೇಸ್ಟು ಹೇಳಿ ಅಂತ. ಅವ್ರ ಅಜ್ಜಿನ ಮತ್ತು ನನ್ನ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರಿ. ನನ್ನ ತಮ್ಮನ್ನ ರೇಗಿಸ್ತಾ ಇದ್ಲು, ಹಾಯ್ ಎನ್ನು ಹಾಯ್ ಅಂತ. ಅವನು ಅನ್ನಲ್ಲ ಹೋಗು ಅಂತ ಇಬ್ಬರು ಕಿತ್ಲಾಡ್ತಾಯಿದ್ರು. ಹಾಗೆ ಮಾತಾಡಿಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ನಾವು ಹೊರಡ್ತಾ ಇದ್ದೀರಿ ಫ್ರೆಂಡ್ಸ್. ನನ್ನ ತಮ್ಮ ನಮ್ಮ ಅಮ್ಮ ಅಲ್ಲೇ ಇದ್ದಾರೆ, ಅವ್ರು ಸ್ವಲ್ಪ ತಿದ್ದು ಅವ್ರು ಹೋಗ್ತಾರೆ. ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀರಿ. ಫೈನಲಿ ಮನೆಗೆ ಬಂದು ಅಮ್ಮ ತರಕಾರಿ ಮತ್ತು ಕಬ್ಬು, ಹಬ್ಬಕ್ಕೆ ಮಾಡಿರೋ ರವೆ ಉಂಡೆ, ಎಳ್ಳುಂಡೆ ಮತ್ತು ಚಕ್ಲಿ, ಖರ್ಜೂರ, ಸೋರೆಕಾಯಿ ಮತ್ತು ಸೌತೆಕಾಯಿ ಮತ್ತು ತುಂಬಾ ತರಕಾರಿ ಎಲ್ಲ ಕೊಟ್ಟಿದ್ರು. ಊರಿಗೆ ಹೋದರೆ ಅಮ್ಮ ಹಾಗೆ ಕಳಿಸೋದಿಲ್ಲಲ್ಲ ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಹೀಗೆ ಅಲ್ವಾ. ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋದರೆ ಅಲ್ಲಿಂದ ಏನಾದರೂ ಕಳಿಸ್ತಾರೆ. ಮತ್ತು ಹೂವು ಎಲ್ಲ ಕೊಟ್ಟಿದ್ದರು. ಮತ್ತು ಏನೇನು ಕೊಟ್ಟಿದ್ದಾರೆ ನೋಡಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಮತ್ತು ಮುಲ್ಲಂಗಿ ಮತ್ತು ಕಬ್ಬು ಜಾಸ್ತಿ ಇತ್ತು, ಇಷ್ಟೊಂದು ಬೇಡ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವ್ರಿಗೆಲ್ಲ ಕೊಡೋಣ ಅಂತ ಎಲ್ಲ ಕವರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಬರ್ತಾ ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮಗನು ಶರ್ಟ್ ತೊಗೊಂಡಿದ್ರು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಯೂರ್ ಕಾಟನ್ನು, ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟೇ ಫ್ರೆಂಡ್. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಹೇಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟೆ ಬಾಯ್ ಫ್ರೆಂಡ್ಸ್.